ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ಜ್ಯೋತಿ. ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ವಾ, ನಮ್ಮ ಮನೆಗೆ ನನ್ನ ತಮ್ಮದಿರು, ತಮ್ಮ ನೆಂಟಿದಿರು, ಹಾಗೆ ಚಿನ್ನಿಮ್ಮ ಪರೀಕ್ಷೆ ಎಲ್ಲ ಬಂದಿದ್ರು. ಅವ್ರ ಜೊತೆ ಏನೆಲ್ಲ ಗೇಮ್ಸ್ ಆಡಿದ್ವಿ, ಏನೆಲ್ಲ ಅಡುಗೆ ಮಾಡಿದ್ವಿ, ಹಾಗೆ ನಾವು ಯಾವ ರೀತಿ ಎಂಜಾಯ್ ಮಾಡ್ತಿದ್ವಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ಇದು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಕಳ್ಳ ಪೊಲೀಸ್ ಆಟ ಆಡಾದ್ಮೇಲೆ ನೆಕ್ಸ್ಟ್ ಯಾವ ಗೇಮ್ಸ್ನ ಆಡಿದ್ವಿ, ಆಮೇಲೆ ಅವರು ಊರಿಗೆ ಹೋದ್ರು, ನಮ್ಗೆ ಕೂಡ ತುಂಬ ಬೇಜಾರಾಯಿತು, ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಾ ಇತ್ತು. ಆಮೇಲೆ ನಮ್ಮ ಬ್ಲಾಗ್ ಹೇಗಿತ್ತು ಅದನ್ನು ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮಕ್ಕಳಿಗೆ ಮೊಬೈಲಿಂದ ತಪ್ಪಿಸೋದಕ್ಕೆ ನಾವು ಪೇರೆಂಟ್ಸ್ ಅವ್ರ ಜೊತೆ ಕುತ್ಕೊಂಡು ಆಟ ಆಡೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಅಂತ ನಾವು ಟೈಮ್ ಮಾಡಿಕೊಡ್ಬೇಕು. ಅವ್ರಿಗೆ ಮೊಬೈಲಿಂದ ಅವಾಯ್ಡ್ ಮಾಡೋದಕ್ಕೆ ನಾವು ಅವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿದಾಗ ಅವರು ಮೊಬೈಲ್ನ ಅವಾಯ್ಡ್ ಮಾಡ್ತಾರೆ. ಅದನ್ನು ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಹಾಗಾದ್ರೆ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ನ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಫ್ರೆಂಡ್ಸ್, ನಾವು ಕಳ್ಳ ಪೊಲೀಸ್ ಆಟ ಆದಮೇಲೆ ಆ್ಯಕ್ಷನ್ ಮಾಡಿ ಮೂವಿ ನೇಮ್ ಹೇಳೋದು, ಅಂದರೆ ನಾವು ಏನು ಹೇಳ್ತಾರೆ ಅದಕ್ಕೆ, ಡ್ರಾಮಾ ಮಾಡಿ ಆ ಚಲನಚಿತ್ರ ಯಾವುದು ಅಂತ ಹೆಸರು ಹೇಳೋದು, ಆ ಥರ ಆ್ಯಕ್ಟ್ ಮಾಡ್ತಾಯಿದ್ವಿ. ಇದರಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲರೂ ಕೂಡ ಭಾಗವಹಿಸಿದ್ರು. ನೀವು ನೋಡ್ಕೊಂಡು ರಾಜ್ಕುಮಾರ್ ಸುದೀಪ್ದು ಯಾರ್ದು ಕೊಟ್ಟಿಲ್ಲ. ಪುನೀತ್ ರಾಜ್ಕುಮಾರ್, ಜನ್ಮದ ಜೋಡಿ. ರಾಜ್ಕುಮಾರ್, ಶಂಕರ್ ನಾಗು, ಅನಂತ್ ನಾಗು, ವಸಿಷ್ಠ ಸಿಂಹ. ಇವಾಗ ಹಿಂಗಂದ್ರೆ ವಿಷ್ಣುವರ್ಧನ್ ಅಂತಾರಲ್ವಾ, ಅದಾದಮೇಲೆ ನಮ್ಮತ್ತೆ ರವೆ ಉಂಡೆ ಮಾಡ್ಕೊಂಡು ಬಂದಿದ್ರಲ್ಲ, ಅದನ್ನು ತಿನ್ನೋಣ ಅಂದ್ಬಿಟ್ಟು ಎಲ್ಲ ಎತ್ಕೊಂಡು ತಿಂತಾಯಿದ್ವಿ. ರವೆ ಉಂಡೆ ಮಾತ್ರ ಸಾಕತ್ತಾಗಿ ಮಾಡಿದ್ರು ನಮ್ಮತ್ತೆ. ಫ್ರೆಂಡ್ಸ್, ಇದು ಮತ್ತೆ ಬೆಳಿಗ್ಗೆ ಲಾಗ್ ಮಾಡ್ತಾ ಇರೋವಂಥದ್ದು. ನಮ್ಮ ಮಕ್ಕಳೆಲ್ಲ ಪಾರ್ಕ್ ಹೋಗೋಣ ಅಂತ ಹಠ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಪಾರ್ಕಿಗೆ ಹೋಗಿದ್ವಿ. ಪ್ರೇಕ್ಷಾ, ಚಿನ್ನಿಮ್ಮ, ನನ್ನ ಮಕ್ಳಿಗಂತೂ ಫುಲ್ ಖುಷಿ. ಉಯ್ಯಾಲಾಡೋದಕ್ಕೆ, ಜಾರ ಬಂಡಿ ಆಡೋದಕ್ಕೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ನನ್ನ ತಮ್ಮದಿರೆಲ್ಲ ಅವ್ರನ್ನ ಆಟ ಆಡಿಸ್ತಾಯಿದ್ರು, ನಾವೆಲ್ಲ ವಾಕಿಂಗ್ ಮಾಡ್ತಾಯಿದ್ವಿ. ಪೂಜೆ ಮಾಡಬೇಕು, ಇನ್ನು ಮನೆ ಒರೆಸಬೇಕು. ಈ ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀವಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕು. ಮಾಡ್ಕೊಂಡು ಬಂದೆ. ಈಗ ದೇವ್ರ ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಬನ್ನಿ ಮಾಡೋಣ. ಫ್ರೆಂಡ್ಸ್, ಅವರೆಲ್ಲ ಪಾರ್ಕಿಂದ ಎಲ್ಲ ಬಂದಮೇಲೆ ರೆಡಿಯಾಗಿ ಊರಿಗೆ ಹೊರಟ್ರು. ಸರಿ ಅಂದ್ಬಿಟ್ಟು ನಾನು ಇನ್ನೇನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಣ, ವಾರ ಕೂಡ ಇತ್ತಲ್ಲ, ಹಾಗಾಗಿ ವಾರ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಅವ್ರು ಹೋಗಿದ್ದು ಮಾತ್ರ ತುಂಬಾ ಬೇಜಾರಾಯಿತು. ಹಾಗಂತ ಪರ್ಮನೆಂಟಾಗಿ ಅವ್ರು ಇಲ್ಲೂ ಇರೋಕ್ಕಾಗಲ್ಲ, ಅವ್ರಿಗೂ ಕೆಲಸ ಕಾರ್ಯ ಅವ್ರದ್ದೇ ಆದಂಥ ಮನೆ ಇದೆ ಅಲ್ವಾ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತಿತ್ತು.
ಫ್ರೆಂಡ್ಸ್, ಇವಾಗ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಲಸನೇ ಆಯಿತು. ಸ್ವಲ್ಪ ಪಾತ್ರೆಗಳು, ಬಟ್ಟೆಗಳು ಎಲ್ಲ ಇತ್ತು. ಮತ್ತು ಮನೆಯೆಲ್ಲ ಪೂರ್ತಿ ಸ್ವಲ್ಪ ಗಲೀಜಾಗಿತ್ತು. ನಮ್ಮ ಮಕ್ಕಳು, ಅವ್ರ ಮಕ್ಕಳೆಲ್ಲ ಸೇರಿಕೊಂಡು ಸ್ವಲ್ಪ ಜನ ಜಾಸ್ತಿ ಇದ್ವಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಗುಡಿಸಿ ಒರೆಸಿ ಗಿಡಗಳಿಗೆಲ್ಲ ನೀರು ಹಾಕಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಏನೇ ಆದ್ರೂ ವಾರ ಅನ್ನೋ ದಿನ ಪೂಜೆ ಮಾಡಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ದೇವ್ರ ಮನೆ ಯಾವಾಗಲೂ ಹೀಗೆ ಕಳಕಳಿಯಾಗಿದ್ರೇ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬಟ್ ಏನು ಮಾಡೋದು, ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ. ಮಲ್ಲಿಗೆ ಹೂವಿಲ್ಲ. ವಾಲ್ಯೂಮ್ ಕಮ್ಮಿ ಕೊಡು ನೋಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ್ಯಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ನಾನು ಮನೆಗೆಲ್ಲ ಧೂಪ ಹಾಕೋಣ ಅಂತೇಳಿ ಮಾಮೂಲಿ ಬತ್ತಿ ಧೂಪ ಬರುತ್ತಲ್ವ, ಅದನ್ನೇ ಎಣಿಸಿ ದೇವ್ರ ಮನೇಲಿ ಎಣಿಸಿರ್ತೀನಿ. ಅದೇ ಕಾವಾಗಿರುತ್ತಲ್ವ, ಅದಕ್ಕೇ ನಾನು ಪುಡಿ ಆಗಿರೋದು ಬರುತ್ತಲ್ವ ಸಾಂಬ್ರಾಣಿ, ಅದನ್ನು ಹಾಕ್ಬಿಟ್ಟು ಪೂರ್ತಿ ಮನೆಗೆಲ್ಲ ತೋರಿಸ್ತೀನಿ. ಆವಾಗ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಹಾಗೆ ಒಂದು ಪಾಸಿಟಿವ್ನೆಸ್ ಕೂಡ ಬರುತ್ತೆ ಈಗ ಮಾಡೋದ್ರಿಂದ. ಇದಂತೂ ನಂಗೆ ತುಂಬಾ ಇಷ್ಟ. ಅದು ಬೆಳಿಗ್ಗೆ ಟೈಮು ಅಥವಾ ಸಂಜೆ ಟೈಮ್ ಪೂಜೆ ಮಾಡಿಬಿಟ್ಟು ಈ ಥರ ಹಾಕೋದು ನಂಗೆ ತುಂಬಾ ಇಷ್ಟ. ಬಟ್ ನನ್ನ ಟೈಮುಗಳಿಗೆ ಅಂತ ಏನೂ ನೋಡಲ್ಲ. ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ದೀಪ ಅಂಟಿಸ್ಬಿಡ್ಬೇಕು. ಆವಾಗಲೇ ನನಗೆ ಸಮಾಧಾನ. ಅದಕ್ಕೆ ನಾನೇನು ಮಾಡ್ತೀನಿ, ಟೈಮ್ ನೋಡ್ಕೊಳ್ತೀನಿ. ಒಂದು 2:30-3 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ಸಂಜೆ ಟೈಮ್ ಆಗುತ್ತೆ ಪೂಜೆ ಮಾಡೋದಕ್ಕೆ. ಹಾಗಾಗಿ ಸಂಜೆ ಟೈಮೇ ಕೆಲಸ ಎಲ್ಲ ಶುರು ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀನಿ. ಫಸ್ಟ್ ನನಗೆ ಮೊಬೈಲ್ನ ಮಕ್ಕಳಿಂದ ದೂರ ಇಡೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ. ನಾನು ಬೈದು ಕಿತ್ತು ಬೀರುಲೆಲ್ಲ ಉಸಿಡ್ತಿದ್ದೆ. ನಂತರ ನಾನು ಫ್ಯಾಮಿಲಿ ಜೊತೆ ಒಂದು ಸರಿ ಆಟ ಆಡ್ಬೇಕಾದ್ರೆ ನನ್ನ ಮಕ್ಳು ಇಂಟ್ರೆಸ್ಟ್ ತೋರ್ಸೋಕ್ಕೆ ಶುರು ಮಾಡಿದ್ರು. ಅವಾಗ ನನಗೆ ಅರ್ಥ ಆಯಿತು, ಮಕ್ಕಳ ಜೊತೆ ನಾವು ಆಟ ಆಡ್ಲಿಕ್ಕೆ ಶುರು ಮಾಡಿದಾಗ, ಅವ್ರಿಗೆ ಇಷ್ಟವಾಗಿರೋ ಗೇಮ್ ಆಡ್ಲಿಕ್ಕೆ ಶುರು ಆದಾಗ ಅವರು ಮೊಬೈಲ್ನ ತಾನೇ ಅವಾಯ್ಡ್ ಮಾಡ್ತಾರೆ, ಅವರಾಗಿದ್ದು ಅವರೇ ಬರ್ತಾರೆ ಅಂತ ನನಗೆ ಗೊತ್ತಾಯಿತು. ಆವಾಗಲಿಂದ ನಾನು ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಂಡು, ಮಕ್ಕಳು ಫ್ರೀ ಇದ್ದಾಗ ನಾನು ಫ್ರೀ ಮಾಡಿಕೊಂಡು ಅವ್ರ ಜೊತೆ ಈ ಆಟನ ಆಡ್ಲಿಕ್ಕೆ ಶುರು ಮಾಡಿದೆ. ಅವಾಗಿಂದ ಅವರು ಮೊಬೈಲ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಕಲ್ತಿದ್ದಾರೆ. ಹಾಗೆ ಇದರಿಂದ ಸ್ವಲ್ಪ ಅವ್ರ ಬ್ರೈನ್ ಕೂಡ ಕೆಲಸ ಮಾಡುತ್ತೆ. ಯಾಕಂದರೆ ಇದು ಸ್ವಲ್ಪ ತಲೆ ಓಡಿಸಿ ಆಟ ಆಡಬೇಕಲ್ಲ, ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಅಲ್ಲ, ಎಲ್ಲ ಒಳಗೆ ಇಟ್ಕೊಬಿಟ್ಟು ಆಡ್ತಾ ಇದ್ದೀರಲ್ಲ ಅಂತ. 8-1 ಇಲ್ಲಿಗೆ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಾನು ಮತ್ತೆ ನೀವು ಒಟ್ಟಿಗೆ ಸಿಗೋಣ. ಎಲ್ರಿಗೂ ಶುಭವಾಗಿ ಧನ್ಯವಾದ.